ಇದ್ವಲ್ಲ, ನಾನು ಓದುವ ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ ಅದನ್ನು. ಲೋಕಲ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ರು ಇಲ್ಲಿ, ಇವ್ರಿಗೆ ಗೆಲ್ಲಿಸೋದು ಬೇಕಾಗಿಲ್ಲ ಸರ್. ಇವ್ರಿಗೆ ಮನೆ ಹಾಳು ಮಾಡೋ ಕೆಲಸಕ್ಕೆ ಮಾತ್ರ ಇವ್ರಿಗೆ ಗೊತ್ತಿರೋದು, ಒಬ್ಬರು ಕಾಲಿಗೆ ಎಳೆಯೋದೇ ಇವ್ರಿಗೆ ಗೊತ್ತಿರೋದು. ಯಾಕೆ ನಮ್ಮ ಸಿ ಎಂ ಮುನಿಯಪ್ಪನವ್ರು ಟಿಕೆಟ್ ಕೊಡಲಿಲ್ಲ ಇವ್ರು? ಹಂಗಂದ್ರೆ 4.5 ಲಕ್ಷ ಜನ ಇದ್ದೀವಲ್ಲ ನಾವು, ಕೊಳ್ಳಿಲ್ವಲ್ಲ ಇವರು. ಲೋಕಲ್ ಗೆಲ್ಬೇಕಂತ ಇವ್ರಿಗೆ ಆಸೆ ಇಲ್ಲ. ಇವ್ರಿಗೆ ಯಾಮಾರಿಸ್ಬೇಕಷ್ಟೇ, ಇವ್ರ ಕಾಲ್ಗಳಿಗೆ ಬಿದ್ದಿರ್ಬೇಕೆಲ್ಲ. ಯಾರೂ ಕೂಡ ಇವರು ಜಿಲ್ಲೆ ಬಿಟ್ಟು ಹೋಗ್ಬಾರ್ದಲ್ವಾ. ಈ ಕಡೆ ರಾಮಚಂದ್ರಪ್ಪನವ್ರು ಇದ್ದರು, ಜಯದೇವ್ರವ್ರಿದ್ದರು, ಮುನ್ರಾಜವರು, ಸರ್ಜಾಪುರ ಮುನ್ರಾಜವ್ರು ಇದ್ದರು. ಇವ್ರಿಗೆ ಯಾಕೆ ಕೊಡಲಿಲ್ಲ ಅಂದರೆ ಲೋಕಲ್ ಬಂದುಬಿಟ್ಟು ನಮ್ಮ ಮ್ಯಾಗ ಜಾಗ ಕುರಿ ಮಾಡಿಬಿಡ್ತಾರೆ. ಗೆದ್ದುಬಿಟ್ರೆ ಗೆಲ್ದಿದ್ರೂ ಪರವಾಗಿಲ್ಲ, ನಾವು ಯಾರಿಗೋನೊಬ್ಬರು ಕರ್ಕೊಂಡು ಐ ಡ್ರಾಮಾ ಮಾಡಿಬಿಡ್ಬೇಕಂತ ಐ ಡ್ರಾಮಾ ಮಾಡಿಬಿಟ್ಟು ಪಾಪ ಆ ಮನುಷ್ಯನ ಬಲಿಪಶು ಮಾಡಿಬಿಟ್ರು. ಸರ್ ಈಗ ನಾನು ಮತ್ತೆ ಅವಾಗಲೇ ಹೇಳೋದು, ಮಾನ್ಯ ಶ್ರೀನಿವಾಸ ಗೌಡರು ಪಾಪ ವಿಧಾನಸಭಾ ಚುನಾವಣೆಯಲ್ಲಿ ಆದ ಘಟನೆಯಲ್ಲಿ ಮೊನ್ನೆ ಮೆಲುಕಾಕಿದ್ದಾರೆ. ಪಾಪ ಶ್ರೀನಿವಾಸ ಗೌಡರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ ದೊಡ್ಡ ಮನುಷ್ಯನ್ರಿ ರಮೇಶ್ ಕುಮಾರ್ ಅಂತ ಕೇಳಿದ. ಅದಕ್ಕೆನ್ನ ಏನು ಬೇಕು ಉತ್ತರ? ಕೋಲಾರ ಜಿಲ್ಲೆಗೆ, ಈ ಕೋಲಾರ ತಾಲೂಕು ಇವನು ಬೇಕಾಗಿತ್ತಾ ಅಂತ ಕೇಳಿದ್ರು. ಬೇಕಾಗಿಲ್ಲ ಯಾರಿಗೂ. ಐ ಡ್ರಾಮಾ ಮಾಡಿ ನಾಟಕ ಬೆಳವಣಿಗೆ ಸೃಷ್ಟಿ ಮಾಡಿ ಆ ಮನುಷ್ಯನ ಕರ್ಕೊಂಬಂದು ನಾಟಕ ಮಾಡಿಸ್ಬಿಟ್ರಿ. ಇವತ್ತು ಅನುಭವಿಸ್ತಾ ಇದ್ದೀವಿ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಅನುಭವಿಸ್ತಾ ಇದ್ದೀವಿ. ಇವತ್ತು ಈಗ ಘಟಬಂಧನ ಗೆಲ್ಸ್ತಿಲ್ವಲ್ಲ, ಹೊತ್ತು ರಾಜೀನಾಮೆ ಕೊಡಲಿ, ನಾಳೆ ಮತ್ತೆ MLA ನಿಂತ್ಕೊಳ್ಳಿ ಅವ್ರು, ನೋಡೋಣ. ಹಂಗಾದ್ರೆ ಇಲ್ಲ, ಬಲಿಪಶು ಮಾಡಿಬಿಟ್ರು ಪಾಪ ಆ ಮನುಷ್ಯ. ನಿಮ್ಮಂಗೆ ಯಾರು ಕೆಟ್ಟ ಚಾಳಿಗಳಿಗೆ ಬಲಿ ಆಗಲಿಲ್ಲ ರೀ ಶ್ರೀನಿವಾಸ ಗೌಡರು. ಭಾಳ ಉನ್ನತ ಮಟ್ಟಕ್ಕೆ ಬೆಳ್ಕೊಂಬಂದಿರೋಂಥವ್ರ ಮನುಷ್ಯ ಅವರು, ಭಾಳ ಜವಾಬ್ದಾರಿಯಿಂದ ಇದ್ದಂಥ ಮನುಷ್ಯ. ಆ ಮನುಷ್ಯನ ತುಳ್ಕೊಂಬಿಟ್ರಲ್ಲ ನೀವು. ಈ ಕಡೆ ಶ್ರೀನಿವಾಸ ಗೌಡ ತುಳ್ಕೊಂಬಿಟ್ರಿ, ಆ ಕಡೆ ರಮೇಶ್ ಕುಮಾರ್ ತುಳ್ಕೊಂಬಿಟ್ರಿ. ನಿಮ್ಮದೇ ಎಲ್ಲ ಪ್ಲಾನು. ಈ ನಾಟಕಕ್ಕೆ ಸೂತ್ರಧಾರಿ ಅಂದರೆ ಅನಿಲ್ ಕುಮಾರು, ಪಾತ್ರಧಾರಿ ಅಂದರೆ ಕೊತ್ತೂರು ಮಂಜುನಾಥ್. ಇದು ಆಗಿದ್ದಿದ್ದಲ್ಲ, ಜಿಲ್ಲೆಗೆ ಅಧೋಗತಿಗೆ ತಂದುಬಿಟ್ರು ಸರ್. ಒಂದು ಸೆನಿಕ ಮಣ್ಣು ಹಿಂಗೆ ಹಾಕಲಿಲ್ಲ ಸರ್ ಇವರು. 1 ವರ್ಷ ಆಯಿತು ಸರ್ಕಾರ ಬಂದು. ಎಲ್ಲ ಭ್ರಷ್ಟ, ಎಲ್ಲ ಭ್ರಷ್ಟ, ಎಲ್ಲ ಭ್ರಷ್ಟ. ಕೋಟ್ಯಾಧೀಶರನ್ನು ಕರ್ಕೊಂಡೋಗಿ ದಲಿತ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೊರಟಿದ್ದಾರೆ ಇವರು. ಇಲ್ಲ, ಹೋರಾಟ ನಾವು ಮಾಡ್ಕೊಂಡು ಬಂದೀವಿ. ಯಾವತ್ತು ನಿಂತಿದ್ದೀವಿ ಹೋರಾಟ ಮಾಡ್ತೀರಾ? 13ರಿಂದ ಕೊತ್ತೂರು ಮಂಜಿನ ಜಾತಿ ಕದ್ದ ಕಳ್ಳನಂತೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲ, ಹೋರಾಟ ಮಾಡ್ತೀವಿ. ಈಗ ಮೊನ್ನೆ ಚುನಾವಣೆಯಲ್ಲಿ ಒಬ್ಬ ಕಲುಮಂಜಲ ಶಿವಣ್ಣ ಅಂತವ್ರನ್ನ ಆ ಗ್ರಾಮಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಎಷ್ಟು ಕೀಳಾಗಿ ನಡ್ಕೊಂಡ್ರು ಈ ಶಾಸಕರು. ನಾನು ಹೇಳ್ತದ್ದು, ದಲಿತ ಮುಖಂಡರು ಅವನ ಜೊತೆಯಲ್ಲಿ ಚೇಳಗಳಾಗಿದ್ದೀರಲ್ಲ ನೀವು, ಬಕೆಟ್ ಇಟ್ಕೊಂಡಿದ್ದೀರಲ್ಲ ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ಎಂಥ ಮನುಷ್ಯನ ಜೊತೆಯಲ್ಲಿ ಇದ್ದೀರಿ. ನನ್ನ ಜಾತಿ ಕದ್ನಲ್ಲ, ನನ್ನ ಜಾತಿಗೆ ಅವಮಾನ ಮಾಡಿದ್ನಲ್ಲ, ಲೇಲಕರ್ ಶಿವ ಹೋಲಿಸಿದ್ನಲ್ಲ, ಆ ಮನುಷ್ಯನ ಜೊತೆಯಲ್ಲಿ ಇರ್ಬೋದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದು ಇದೇನಾ ನಿಮಗೆ? ಇದೇನಾ ಮಾರ್ಗ ಹೇಳ್ಕೊಟ್ಟಿದ್ದು? ಯಾರಿಲ್ಲ ನಾಳೆ ಓದಿ ಬರೋದು ನೀವು ಮಾತ್ರ ಚೆನ್ನಾಗಿರ್ಬೇಕಾ? ಕುಂಡು ಗುತ್ತಿಗೆ ತುಂಡು ಗುತ್ತಿಗೆ ಅಂತ ಮಾಡ್ಕೊಂಡು ನೀವು ಜನಾಂಗನ್ನ ಬಲಿ ಕೊಡ್ತಾ ಇದ್ದಲ್ರಿ. ಈಗಲಾದ್ರೆ ಎಚ್ಚೆತ್ಕೊಳ್ರಿ. ನಕಲಿ ಶಾಸಕರ ಜೊತೆಯಲ್ಲಿ ಯಾಕಿದ್ದೀರಿ? ಇದಿಟ್ಕೊಳ್ಳಿ, ಮಾನವೀಯತೆ ಇಟ್ಕೊಳ್ಳಿ ಫಸ್ಟು. ಎಲ್ಲಿ ಮಾನವೀಯತೆ ಬಿಟ್ಟು ಯಾಕೆ ನಡ್ಕೊತೀರಿ? SC ಒಂದು ಬೋರ್ ಹಾಕವ್ರ, ಮನೆ ಕೊಟ್ಟವ್ರ, ರೋಡ್ ಮಾಡವ್ರ, ಒಂದು ಸೆನಿಗೆ ಮೊನ್ನೆ ಈ ಕಡೆ ಹಾಕವ್ರ? ಏನೂ ಹಾಕಿಲ್ಲ ರೀ. ಪಾಪ BJP ಸರ್ಕಾರದಲ್ಲಿ ಏನು ವರ್ತೂರ್ ಪ್ರಕಾಶ್ ಅವರು ಅನುದಾನ ತಗೊಂಡ್ಬಂದಿದ್ರು, ಆ ಅನುದಾನವನ್ನು ಹಂಚ್ಕೊಂಡು ನೀವು ಮಜಾ ಮಾಡ್ತಾ ಇದ್ದೀರಿ. ಎಲ್ಲಿ ಕೂಡ ನೀವು ಅನುದಾನ ತಗೊಂಡ್ಬಂದಿದ್ದು ನೋಡಲೇ ಇಲ್ಲಪ್ಪ ನಾನು. ನೀವು ಮಾಧ್ಯಮ ಮಿತ್ರರಿಗೆ ಒಂದು ರೋಡ್ ಕೊಡ್ತೀನಿ, ಆ ರೋಡ್ ಆಗಿನ್ನ 6 ತಿಂಗಳು ಆಗಿಲ್ಲ ರೀ, ಕಿತ್ತೋಗಿದೆ ರೋಡು. ನೀವೆಲ್ಲ ಪತ್ರಕರ್ತರು ಹೋಗಿ ಬೆಳಗ್ಗೆ ನೋಡ್ಬೋದು ಆ ರೋಡನ್ನ. ಯಾರು ಮಾಡಿಸಿದವರು ಆ ರೋಡನ್ನ? ನಮ್ಮದೇ ರೋಡು, ನಮ್ಮೂರದೇ ರೋಡು, ಬೇರೆ ರೋಡ್ ಅಲ್ಲ. ಇವ್ರು ಕಣ್ಣು ಕಾಣಲ್ವಾ? ಹೈಟೆಕ್ ಆಗಿ ಕಾರ ಕೂತ್ಕೊಂಡು ಹೋಗ್ಬಿಟ್ರಲ್ಲ ರೀ ಶಾಸಕರು. ದಮ್ಮು ದೀನ ದಲಿತರು ಏನು ಮಾಡ್ತಾವ್ರಿ ಇಲ್ಲಿ? ಆಫೀಸ್ಗೆ ಯಾರ್ಯಾರು ಅಲ್ದಾಡ್ತಾವ್ರಿ?
ಅಲ್ಲ, ಎಲ್ಲ ನಾನೇ ಮಾಡಬೇಕು ಅಂತ ಹೇಳಿದ್ರೆ ಶಾಸಕರು ನಿನ್ಗಿರೋದು ಕತ್ತೆ ಕಾಯಕ? ಕರೆಕ್ಟು. ನಾನು ಹೇಳ್ತಾ ಇರೋದು, ಎಲ್ಲ ಹೋರಾಟಗಾರರೇ ಮಾಡಬೇಕಾದ್ರೆ ಶಾಸಕರಾಗಿರೋ ಕತ್ತೆ ಕಾಯಕ? ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ. ಅವನು ಅನಿಲ್ ಕುಮಾರ್ ಬೇರೆ ಪ್ರಶ್ನೆನೇ ಇಲ್ಲ. MLC ಅನಿಲ್ ಕುಮಾರ್ದು ಬಕೆಟ್ ಹಿಡಿಯೋದು, ಆ ಅಧಿಕಾರಿ ಎತ್ತೋದು, ಈ ಕಡೆ ಹಾಕೋದು, ಈ ಅಧಿಕಾರಿ ಎತ್ತೋದು, ಆ ಕಡೆ ಹಾಕೋದು, ಇಷ್ಟೇ ಕೆಲಸ ಅವ್ರದ್ದು. ಅಧಿಕಾರಿಗಳನ್ನ ದಬ್ಬಾಳಿಕೆ ಮಾಡ್ತಾ ಇದ್ದಾರ್ರಿ ಇವತ್ತು. SC ST ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾವ್ರೆ ಅನಿಲ್ ಕುಮಾರ್ ಅವರು. ಅದನ್ನು ಕೇಳೋ ಶಕ್ತಿ ಈ ಶಾಸಕರಿಗಿಲ್ಲ. ಇವ್ರದ್ದು ಶಾಸಕರದು ಶಕ್ತಿ ಎಲ್ಲ ಕುದ್ದಿಬಿಟ್ಟಿದೆ ಇವ್ರದ್ದು. ಕೇಳಿದ್ರೆ ಅನಿಲ್ ಕುಮಾರ್ ನೋಡಿ, ಅನಿಲ್ ಕುಮಾರ್ ನೀನು ಕತ್ತೆ ಕಾಯ್ಕಿದ್ಯಾ? ಏನು ಇದು? ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ.